ಇನ್ನು ಇದೆಲ್ಲದರ ನಡುವೆ ಈಗಾಗಲೇ ದೆಹಲಿಯಲ್ಲಿ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಅತ್ತ DCM ಮತ್ತು CM ಇಬ್ಬರು ಕೂಡ ಇವತ್ತು ದೆಹಲಿಯಲ್ಲಿ ಇದ್ದರು. ಇದ್ರ ಜೊತೆಗೆ ಸಚಿವಾಕಾಂಕ್ಷಿಗಳು ಕೂಡ ನೇರವಾಗಿ ದೆಹಲಿಗೆ ತೆರಳ್ತಾ ಇದ್ದಾರೆ. ಅತ್ತ ಹೈಕಮಾಂಡ್ ನಾಯಕರು ಯಾರ್ಯಾರನ್ನ ಸಂಪುಟಕ್ಕೆ ತೆಗೆದುಕೋಬೇಕು, ಯಾರನ್ನ DCM ಮಾಡಬೇಕು, ಎಲ್ಲ ಚರ್ಚೆಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೀಗಾಗಿ ಇವತ್ತು ಅಕ್ಷರಶಃ ರಾಜ್ಯದ ಕಾಂಗ್ರೆಸ್ ಮನೆಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಯಿತು. ಹೈಕಮಾಂಡ್ ಅಂಗಳದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂಥ ವರದಿಯನ್ನು ಈ ಸ್ಟೋರಿಯಲ್ಲಿ ಕೊಡ್ತೀವಿ ನೋಡಿ. ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಅವರು ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರು ಕೂತ್ಕೊಂಡಿದ್ದಾರೆ. ಅವರನ್ನ ಒಂದು ಸೆಕೆಂಡು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಕೊಟ್ಟ ಮಾತಿನಂತೆ ನಡೆದುಕೊಂಡ ಸಿದ್ದರಾಮಯ್ಯ ತ್ಯಾಗರಾಮಯ್ಯ ಆಗಿರೋದು ಪಕ್ಷದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲೇ ಸಿದ್ದರಾಮಯ್ಯ ನಡೆ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಗೌರವಯುತವಾಗಿ CM ಸ್ಥಾನ ಬಿಟ್ಟು ಕೊಟ್ಟಿರುವುದಕ್ಕೆ ಹೈಕಮಾಂಡ್ ಕೂಡ ಖುಷಿಯಾಗಿದೆ. ಯಾವುದೇ ಅಡೆತಡೆ ಇಲ್ಲದೆ ಸಮಸ್ಯೆ ಸಲೀಸಾಗಿ ಬಗೆಹರಿದಿರುವುದರಿಂದ ವರಿಷ್ಠರು ನೆಟ್ಟುಸಿರು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ DK ನಡೆಗೆ ರಾಹುಲ್ ಗಾಂಧಿ, ಖರ್ಗೆ ಶ್ಲಾಘಿಸಿದ್ದಾರೆ, ಕೊಂಡಾಡಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. CM ಸ್ಥಾನಕ್ಕೆ ರಾಜೀನಾಮೆ ಬಳಿಕ ಸಿದ್ದರಾಮಯ್ಯ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ KC ವೇಣುಗೋಪಾಲ್ರನ್ನ ಭೇಟಿ ಮಾಡಿದರು. ಮೊದಲಿಗೆ ಇಂದು ಬೆಳಿಗ್ಗೆ 10 ಜನಪಥ್ ರಸ್ತೆಯಲ್ಲಿರುವ ಸೋನಿಯಾ ಮನೆಗೆ ಸಿದ್ದರಾಮಯ್ಯ ಭೇಟಿ ಕೊಟ್ಟರು. ಇಷ್ಟು ವರ್ಷಗಳ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿಕೊಟ್ಟಿರುವುದಕ್ಕೆ ಸೋನಿಯಾ ರಾಹುಲ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯರನ್ನ ರಾಹುಲ್ ಆತ್ಮೀಯವಾಗಿ ಮಾತನಾಡಿಸಿ ಆಲಿಂಗನ ಮಾಡಿದರು. ರಾಹುಲ್ ಗಾಂಧಿ ಸೋನಿಯಾ ಭೇಟಿ ವೇಳೆ ತಮ್ಮ ಬೆಂಬಲಿಗರಿಗೆ ಹೆಚ್ಚು ಸಚಿವ ಸ್ಥಾನ ನೀಡುವಂತೆ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ನಾನು CM ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಆದರೆ ಬೆಂಬಲಿಗರಿಗೆ ಆದ್ಯತೆ ನೀಡಿ ಎಂದು ಪ್ರಸ್ತಾಪಿಸಿದ್ದಾರೆ ಎನ್ನಲಾಗ್ತಿದೆ. ಇದಾದ ಬಳಿಕ ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೂ ಸಿದ್ದರಾಮಯ್ಯ ಭೇಟಿ ನೀಡಿದರು. ಒಟ್ಟು 8 ವರ್ಷಗಳ ಕಾಲ CM ಸ್ಥಾನದಲ್ಲಿರಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಖರ್ಗೆಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ವೇಳೆ KJ ಜಾರ್ಜ್, ಯತೀಂದ್ರ ಸಿದ್ದರಾಮಯ್ಯ ಉಪಸ್ಥಿತರಿದ್ದರು. ಇದೇ ವೇಳೆ ಎಕ್ಸ್ನಲ್ಲಿ ಸಿದ್ದರಾಮಯ್ಯರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮೆಚ್ಚುಗೆಯ ಪೋಸ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾರ್ವಜನಿಕ ಜೀವನವು ಗೌರವ, ಕರುಣೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ. ಅತ್ಯಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದು 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸಮಾನತೆ, ಸೌಹಾರ್ದತೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸದಾ ಶ್ರಮಿಸಿದ್ದಾರೆ. ಸಾರ್ವಜನಿಕ ಜೀವನಕ್ಕೆ ಸಿದ್ದರಾಮಯ್ಯ ನೀಡಿದ ಕೊಡುಗೆಗೆ ಕರ್ನಾಟಕ ಹಾಗೂ ಕಾಂಗ್ರೆಸ್ ಸದಾ ಕೃತಜ್ಞ. ಸಿದ್ದರಾಮಯ್ಯ ಅವರಿಗೆ ಉತ್ತಮ ಆರೋಗ್ಯ ಕರುಣಿಸಲಿ. ಖರ್ಗೆ ನಿವಾಸಕ್ಕೆ ಭೇಟಿಯಾದ ಬಳಿಕ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಮನೆಗೂ ಸಿದ್ದರಾಮಯ್ಯ ಭೇಟಿ ಕೊಟ್ಟರು. ಇನ್ನು ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಜೊತೆಯಾಗಿಯೇ ಊಟ ಮಾಡಿದ್ರು. ಈ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಮುನಿಯಪ್ಪ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯ ಮಾತ್ರ ಅಲ್ಲ, DK ಶಿವಕುಮಾರ್ ಕೂಡ ಸಾಲು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಕೆಲ ಕಾಲ ಚರ್ಚೆ ಮಾಡಿದರು. ನಿನ್ನೆ ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿದ್ದ DKಶಿ ಇಂದು ಮಲ್ಲಿಕಾರ್ಜುನ್ ಖರ್ಗೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದು ಎಲ್ಲರ ಗಮನ ಸೆಳೆಯಿತು. ಬಳಿಕ KC ವೇಣುಗೋಪಾಲ್ರನ್ನು DK ಶಿವಕುಮಾರ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಇಷ್ಟೆಲ್ಲ ಬಿಜಿ ನಡುವೆ DKಶಿ ರಾಜಕೀಯ ಹಾಗೂ ಹೋಗುಗಳ ಬಗ್ಗೆ TV9 ವೀಕ್ಷಿಸುವ ಮೂಲಕ ಮಾಹಿತಿ ಪಡೆಯುತ್ತಿದ್ದರು. ಸಿದ್ದರಾಮಯ್ಯರ ತ್ಯಾಗದ ಬಗ್ಗೆ ಆಪ್ತರು ಕೊಂಡಾಡ್ತಿದ್ದಾರೆ. ಮಾಜಿ ಸಚಿವ MC ಸುಧಾಕರ್ ಸಿದ್ದರಾಮಯ್ಯರನ್ನ ನೆನೆದು ಕಣ್ಣೀರಿಟ್ಟರು. ಎಲ್ಲ ಸಮುದಾಯಕ್ಕೆ ಸಮಾನತೆ ನೀಡಿದ ವ್ಯಕ್ತಿ ಅಂತ ಹೊಗಳಿದ್ರು. ಆ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ನಾವೆಲ್ಲರೂ ಒಳಗಾದ್ವಿ. ನಮಗೆಲ್ರಿಗೂ ಭಾಳ ನೋವಾಯಿತು. ಆ ರೀತಿ ಒಂದು ಕುಟುಂಬದಲ್ಲಿ ಭಾಳ ಅನ್ಯೋನ್ಯವಾಗಿ ನಡೆದಂಥ ಒಂದು ಸಂದರ್ಭ ಅದು. ಆ ರೀತಿ ಭಾವನೆಗಳು ಎಲ್ರಿಗೂ ಆಯಿತು ಅಷ್ಟೇ, ಬಿಟ್ಟರೆ ಬೇರೆ ಇಲ್ಲ. ಎಲ್ರಿಗೂ ಭಾಳ ನೋವಾಯಿತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ.
ಸಿದ್ದರಾಮಯ್ಯ ನಡೆ ಬಗ್ಗೆ ಕೆಲ ಶಾಸಕರು ಹೇಳಿದ್ದು ಹೀಗೆ. ಇನ್ನೂ ಅವರು ಗಟ್ಟಿಯಾಗಿ ಅವರು ಸಿದ್ದರಾಮಯ್ಯ ಅವರು ಕೂತ್ಕೊಂಡಿದ್ದಾರೆ. ಸೊ ನನಗನ್ಸುತ್ತೆ ನಿಜವಾಗ್ಲೂ ಯಾರು ಕೂಡ ಯಾರಿಗೇ ಆದರೂ ಕೂಡ ಈ ರೀತಿಯಾಗಿ ಇಂಥ ಸಂದರ್ಭಗಳ ಮಾತ್ರ ನೋಡಿದ್ದೀವಿ ಅನೇಕ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳು ಏನೇನಾಗಿದೆ ಅಂತ. ಆ ಥರ ಇಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಕೊಡದೇನೆ ಇವತ್ತು ಅವರು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಬಗ್ಗೆ ಇರುವಂಥ ಅಭಿಮಾನ, ಪಕ್ಷದ ಒಂದು ಸಿದ್ಧಾಂತದ ಬಗ್ಗೆ ಇರೋ ಅಭಿಮಾನ, ಅದನ್ನು ಇವತ್ತು ಅವರು ಎತ್ತಿ ತೋರಿಸಿದ್ದಾರೆ. ಅವರನ್ನು ಒಂದು ಸೆಕೆಂಡು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ, ಎಲ್ಲ ಇದರಲ್ಲೂ ಜೊತೆಯಲ್ಲಿ ಹೋಗ್ತಾರೆ. ಇನ್ನು ಡಿಕೆಶಿ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದರು. ಮೊದಲನೇದಾಗಿ ಅವರ ಹೋರಾಟ, ಅವರ ಸಂಘಟನೆ, ಅವರು ಪಟ್ಟಂಥ ಶ್ರಮ, ಅವರು ಕೊಟ್ಟಂಥ ಒತ್ತು ಪಕ್ಷಕ್ಕೆ ನನಗೆ ನೆನೆಸ್ಕೊಳ್ಳೋವಂಥದ್ದು. ನಾನು ಏನು ನೆನೆಸ್ಕೊಳ್ದೇವ್ರು ಅವರು ಜೈಲಿದ್ದಂಥ ಕ್ಷಣಗಳು, ಜೈಲಿಂದ ಬಂದು ಅವ್ರ ಛಲ ಬಿಡದೇ ಮತ್ತೆ ಪಕ್ಷಕ್ಕೆ ಕೊಟ್ಟಂಥ ಒತ್ತು, ಹೋರಾಟ, ಕಾರ್ಯಕ್ರಮಗಳು ನನಗೆ ಯಾವತ್ತೂ ಕೂಡ ಮರೆಯಲಾದಂಥ ದಿನಗಳು. ಯಾವುದೇ ಮುನಿಸು ಅಸಮಾಧಾನ ಇಲ್ಲದೆ ಸಿದ್ದರಾಮಯ್ಯ ಪದತ್ಯಾಗ ಮಾಡಿ ಹೈಕಮಾಂಡ್ ಮೆಚ್ಚುಗೆಗೆ ಕಾರಣ ಆಗಿದ್ರೆ, ಡಿಕೆಶಿ ತಮ್ಮ ಸಮಯಕ್ಕಾಗಿ ತಾಳ್ಮೆಯಿಂದ ಕಾದಿದ್ದು ವರಿಷ್ಠರಿಗೆ ಖುಷಿ ತಂದಿದೆ. ಸಿದ್ದು ಡಿಕೆ ಅಪ್ಪುಗೆ ಇಡೀ ನಾಯಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹರೀಶ್ ಜೊತೆ ಪ್ರಸನ್ನ, TV9 ಬೆಂಗಳೂರು.